ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಬಜೆಟಲ್ಲಿ ಯಾವ ರೀತಿ ಹಾಫ್ ಸ್ಯಾರಿನ ಸ್ಟಿಚಿಂಗ್ ಮಾಡ್ಕೊಳ್ಬೋದು, ಪರ್ಚೇಸ್ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳಿಕೊಡ್ತಿದ್ದೇನೆ. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೇನೆ. ತುಂಬ ಬ್ಯುಸಿ ಇದ್ದೆ. ನಾನು ಸ್ಟೂಡೆಂಟ್ ಆಗಿರೋದ್ರಿಂದ ತುಂಬ ವರ್ಕ್ ಇತ್ತು, ಎಕ್ಸಾಮ್ಸ್ ಕೂಡ ಇತ್ತು. ಹಾಗೆಯೇ ಫ್ರೀ ಮಾಡಿಕೊಂಡು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ವಿಡಿಯೋ ನೋಡೋಣ ಬನ್ನಿ. ಇಲ್ಲಿ ನಾನು ಮೀಶೋದಿಂದ ಪರ್ಚೇಸ್ ಮಾಡಿರುವ ಸೀರೆ ಇದು. ಇದನ್ನು ಹಾಫ್ ಸ್ಯಾರಿಗೆ ಅಂತಲೇ ನಾನು ಪರ್ಚೇಸ್ ಮಾಡಿದ್ದೇನೆ. ಅದಕ್ಕೆ ಅಂತಲೇ ತುಂಬ ಲಾಂಗ್ ಬಾರ್ಡರ್ ಇರುವ ಸೀರೆಯನ್ನು ತಗೊಂಡಿದ್ದೇನೆ. ನೋಡಿ, ಇಷ್ಟು ಅಗಲ ಬಾರ್ಡರ್ ಇದೆ. ಈ ಕಲರ್ ಕಾಂಬಿನೇಷನ್ ತುಂಬ ಯುನೀಕ್ ಆಗಿತ್ತು. ಹಾಗೆಯೇ ಒಂದು ಟ್ರೈ ಮಾಡು ಅಂತೇಳಿ ಈ ಕಲರ್ ಕಾಂಬಿನೇಷನ್ ತಗೊಂಡಿದ್ದೇನೆ. ನಿಮಗೆ ಬೇಕು ಅಂತಿದ್ರೆ ಬೇರೆ ಕಲರ್ ಕಾಂಬಿನೇಷನ್ ನೋಡ್ಕೊಳ್ಳಿ. ಕೆಳಗಡೆ ಲಾಂಗ್ ಬಾರ್ಡರ್ ಇದ್ದು, ಅಂದರೆ ಅಗಲ ಬಾರ್ಡರ್ ಇದ್ದು, ಮೇಲ್ಗಡೆ ಸ್ವಲ್ಪ ಬಾರ್ಡರ್ ಇದೆ. ಇದು ಸೀರೆ ಫುಲ್ ಸ್ವಲ್ಪ ಶೈನಿಂಗಲ್ಲಿದೆ. ವಾಶ್ ಮಾಡಿ ಆದಮೇಲೆ ಕೂಡ ಈ ಶೈನಿಂಗ್ ಏನು ಹೋಗೋದಿಲ್ಲ. ನಾನು ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡುವಾಗ ನೋಡಿ, ಸ್ಟಿಚಿಂಗ್ ಆದಮೇಲೆ ಕೂಡ ಈ ವಿಡಿಯೋದ ಎಂಡಿಗೆ ಹಾಕಿದ್ದೇನೆ. ಈ ಸೀರೆಯ ಬ್ಲೌಸ್ ಪೀಸನ್ನು ನಾನು ಇಲ್ಲಿ ಹಾಫ್ ಸ್ಯಾರಿಯ ಬ್ಲೌಸಿಗೆ ಯೂಸ್ ಮಾಡ್ಕೊಂಡಿದ್ದೇನೆ. ಇದನ್ನು ಸಪ್ರೇಟಾಗಿ ಕಟಿಂಗ್ ಮಾಡಿ ಈ ರೀತಿ ತಗೊಂಡಿದ್ದೇನೆ. ಇದು ಸ್ವಲ್ಪ ಶೈನಿಂಗಲ್ಲಿದೆ, ಹಾಗೆ ಒಂದು ಲುಕ್ ಕೊಡ್ತದೆ ಅಂತ ಇದನ್ನೇ ಚೂಸ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಸ್ಲೀವ್ಸಿಗೆ ನಾನು ಸೀರೆಯ ಸೆರಗನ್ನು ಯೂಸ್ ಮಾಡ್ಕೊಂಡಿದ್ದೇನೆ. ಈ ಸೀರೆ ಫುಲ್ಲು ಮತ್ತು ಲಂಗಕ್ಕೇನೆ. ಹಾಗೆಯೇ ಬ್ಲೌಸಿಗೆ ಅಂತೇಳಿ ಈ ರೀತಿ ಮೆಟೀರಿಯಲನ್ನು ನಾನು ಇದ್ದದನ್ನೇ ಯೂಸ್ ಮಾಡ್ಕೊಂಡಿದ್ದೇನೆ. ನೀವು ನಾರ್ಮಲಾಗಿ ಕಾಟನ್ ಮೆಟೀರಿಯಲನ್ನು ಯೂಸ್ ಮಾಡ್ಕೊಳ್ಬೋದು. ಸ್ಟಿಚಿಂಗ್ ಆದಮೇಲೆ ವಿಡಿಯೋನ ಹಾಕ್ತಿದ್ದೇನೆ. ಇದು ಫುಲ್ಲು ಸ್ಟಿಚಿಂಗ್ ಆದಮೇಲೆ ಒಂದು ಸಾರಿ ವೇರ್ ಮಾಡ್ಕೊಂಡಿದ್ದೇನೆ. ಅದಾದಮೇಲೆ ಇಲ್ಲಿ ರಿವ್ಯೂ ಕೊಡ್ತಿದ್ದೇನೆ. ಐರನ್ ಎಲ್ಲ ಸ್ವಲ್ಪ ಹೋಗಿದೆ. ಫಸ್ಟಿಗೆ ಇಲ್ಲಿ ಸ್ಕರ್ಟ್ ಇದ್ದು ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಸ್ಕರ್ಟ್ ನಾರ್ಮಲ್ ಆಗಿ ನಾವು ಯಾವ ರೀತಿ ಪ್ಲೀಟೆಡ್ ಸ್ಕರ್ಟ್ ಇಡ್ತೇವೋ ಅದೇ ರೀತಿ. ಇಲ್ಲಿ ಪಟ್ಟಿ ಬಂದುಬಿಟ್ಟು 1 ಇಂಚು 1.5 ಇಂಚನ್ನು ತಗೊಂಡಿದ್ದೇನೆ. ಹಾಗೆಯೇ ಒಳಗಡೆ ಈ ರೀತಿ ಸ್ಯಾಟಿನ್ ಲೈನಿಂಗನ್ನು ತಗೊಂಡಿದ್ದೇನೆ. ಪಟ್ಟಿ ನೋಡಿ ಇಷ್ಟೇ ಅಗಲ ಇರೋದು. ನಾರ್ಮಲ್ ಆಗಿ ಪ್ಲೀಟೆಡ್ ಈ ರೀತಿ ಬಟನನ್ನು ಅಂದರೆ ಟೈಟ್ ಮಾಡಲಿಕ್ಕೆ ಹಾಕಿದ್ದೇನೆ. ಇಲ್ಲಿ ಲೈನಿಂಗ್ ಸ್ಯಾಟಿನ್ ಇದು ತುಂಬ ಕಂಫರ್ಟ್ ಆಗ್ತದೆ ಹಾಕಲಿಕ್ಕೆ. ಹಾಗೆಯೇ ಅದನ್ನು ಕೂಡ 3 ಮೀಟರ್ ಏನೋ ಲೈನಿಂಗನ್ನು ತಗೊಂಡಿದ್ದೇನೆ. ಇಲ್ಲಿ ಸ್ಕರ್ಟ್ ನಿಜವಾಗಿ ಸೀರೆದು ತುಂಬ ಅಗಲ ಇತ್ತು. ನಾನು ಲೈನಿಂಗನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಪ್ಲೀಟ್ ಇಡ್ತಾ ಹೋಗಿದ್ದೇನೆ. 3 ಮೀಟರ್ ಸಾಕಾಗ್ತದೆ ನಿಮಗೆ ಕೂಡ. ಹಾಗೆಯೇ ಕೆಳಗಡೆ ಬಾರ್ಡರ್ ಈ ರೀತಿ ಸ್ಯಾಟಿನ್ ಅಂದರೆ ನೋಡಿ ಈ ರೀತಿ ಸ್ವಲ್ಪ ಶೈನಿಂಗ್ ಇರ್ತದೆ, ಹಾಕಲಿಕ್ಕೆ ಕೂಡ ಕಂಫರ್ಟ್ ಆಗ್ತದೆ. ಹಾಗೆಯೇ ನಾನು ಯಾವುದೇ ರೀತಿ ಕ್ಯಾನ್ ಆಗಲಿ ಯಾವುದನ್ನು ಕೂಡ ವೇರ್ ಮಾಡಿರಲಿಲ್ಲ. ನಿಮಗೆ ನಾನು ಹಾಕಿರುವಂಥ ಪಿಕ್ಚರನ್ನು ವಿಡಿಯೋ ಲಾಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೇನೆ ನೋಡಿ. ಇದು ಸ್ಕರ್ಟು ತುಂಬ ಅಗಲವಾಗಿ ಕ್ಯಾನ್ ಹಾಕಿದ ರೀತಿಯಲ್ಲೇ ನಿಂತಿದೆ. ನಾನು ಯಾವುದೇ ರೀತಿ ಕ್ಯಾನ್ ಹಾಕಲಿಲ್ಲ. ಅದೇ ರೀತಿ ದುಪ್ಪಟ್ಟ, ಈ ದುಪ್ಪಟ್ಟನ ನೀವು ಮೀಶೋದಲ್ಲಿ ಕೂಡ ನೋಡಿರ್ಬೋದು. ಹೀಗೆ ನಾವು ಪರ್ಚೇಸ್ ಮಾಡಿರೋದಕ್ಕಿಂತ ಇದು ಕಡಿಮೆಯಲ್ಲಿ ಸಿಕ್ಕಿದೆ. 150 160ಗೇನೋ ಸಿಕ್ಕಿತು. ಅದೇ ಹೀಗೆ ಆಫ್ಲೈನಲ್ಲಿ ನೋಡೋದಾದರೆ 250 230, ಕೆಲವು ಕಡೆ ಎಲ್ಲ 600 ಎಲ್ಲ ಹೇಳಿದರು. ನಾನು ಆನ್ಲೈನಲ್ಲಿ ನೋಡಿದೆ, ಕ್ವಾಲಿಟಿ ತುಂಬ ಒಳ್ಳೆಯದಿದೆ. ಹಾಗೆಯೇ ಇದು ಕಟ್ ವರ್ಕ್ ಇರೋದ್ರಿಂದ ಈಗಿನ ಟ್ರೆಂಡಿಗೆ ಕೂಡ ತುಂಬ ಸೂಟ್ ಆಗ್ತದೆ. ನೀವು ಬೇಕಿದ್ದರೆ ಸೀರೆಯಲ್ಲಿ ಸಪ್ರೇಟಾಗಿ ದುಪ್ಪಟ್ಟನ ತೆಗೆದಿಟ್ಕೊಳ್ಬೋದು. ನಾನಿಲ್ಲಿ ಫುಲ್ ಸ್ಕರ್ಟಿಗೆ ಯೂಸ್ ಮಾಡಿಟ್ಕೊಂಡಿದ್ರಿಂದ ಇಲ್ಲಿ ದುಪ್ಪಟ್ಟಾಗಿ ಸಪ್ರೇಟ್ ತಗೊಂಡೆ. ಇದು ಸ್ವಲ್ಪ ದುಪ್ಪಟ್ಟ ಡಾರ್ಕ್ ಕಲರಲ್ಲಿದೆ, ಆದರೆ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ. ಈ ರೀತಿ ಕಟ್ ವರ್ಕ್ ತುಂಬ ಈಗ ಫ್ಯಾಷನಲ್ಲಿದೆ. ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಕೊಳ್ಬೋದು, ಒಳ್ಳೆಯದಿದೆ. ಹಾಗೆಯೇ ಬ್ಲೌಸ್ಗೆ ಬಂದರೆ ನಾನಿಲ್ಲಿ ಸಿಂಪಲ್ಲಾಗಿ ಬ್ಲೌಸ್ ಸ್ಟಿಚ್ ಮಾಡಿದ್ದೇನೆ. ಯಾಕಂದರೆ ದುಪ್ಪಟ್ಟನೇ ಸ್ವಲ್ಪ ಗ್ರ್ಯಾಂಡಾಗಿತ್ತು, ನನಗೆ ಸಿಂಪಲ್ ಲುಕ್ ಬೇಕಿತ್ತು. ಅದಕ್ಕೋಸ್ಕರ ನಾರ್ಮಲ್ ಆಗಿ ಪ್ರಿನ್ಸಸ್ ಕಪ್ಸ್ ಇಟ್ಟಿದ್ದೇನೆ. ಹಾಗೆಯೇ ಕೆಳಗಡೆ ವೈಟಲ್ಲಿ ಸ್ವಲ್ಪ ಪೈಪಿಂಗನ್ನು ಇಟ್ಟಿದ್ದೇನೆ. ಸ್ಲೀವ್ಸಿಗೆ ಇಲ್ಲಿ ಸೀರೆ ಸೆರಗನ್ನು ಯೂಸ್ ಮಾಡಿದ್ದೇನೆ. ಹಾಗೆಯೇ ಸಿಂಪಲ್ಲಾಗಿ ಡೋರಿ, ಫ್ರಂಟ್ ಕೂಡ ಸಿಂಪಲ್ಲಾಗಿ ಒಂದು ಶೇಪ್ ಕೊಟ್ಟಿದ್ದೇನೆ. ಬ್ಯಾಕ್ ಸೈಡ್ ಕೂಡ ರೌಂಡ್ ಶೇಪ್ ಕೊಟ್ಟಿದ್ದೇನೆ. ಯಾವುದೇ ಲೇಸನ್ನು ಅಟ್ಯಾಚ್ ಮಾಡಲಿಲ್ಲ. ಬ್ಯಾಕ್ ಸೈಡಲ್ಲಿ ಉಕ್ಸನ್ನು ಹಾಕಿದ್ದೇನೆ, ಫ್ರಂಟ್ ಬೇಡ ಅಂತ ಹೇಳಿ. ಅದೇ ಇಲ್ಲಿ ಸ್ವಲ್ಪ ಅದರ ಎಳೆ ಬಿಡ್ತಾ ಬಂತು, ಅಂದರೆ ಗೋಲ್ಡನ್ ಕಲರ್ ಇದ್ದು. ಇದು ಒಂದೇ ಸರಿ ಯೂಸ್ ಮಾಡಿರೋದು, ಆದರೆ ಕೂಡ ಎಳೆ ಬಿಡ್ತಾ ಬಂತು. ಒಂದು 2-3 ಸರಿ ಯೂಸ್ ಮಾಡುವಾಗ ಈ ರೀತಿ ಎಳೆ ಫುಲ್ ಬಿಡ್ತದೆ ಅಂತ ಅನಿಸ್ತದೆ. ನೋಡ್ಕೊಳ್ಳಿ, ನಿಮ್ಮ ಹತ್ರ ಬೇರೆ ಏನಾದರೂ ಬ್ಲೌಸ್ ಇದ್ದರೆ ವೇರ್ ಮಾಡ್ಕೊಳ್ಬೋದು. ಓವರಾಲ್ ಇದರ ಶೈನಿಂಗ್ ಕೂಡ ತುಂಬ ಚೆನ್ನಾಗಿದೆ. ಸಿಂಪಲ್ ಆಗಿ ಒಂದು ಲುಕ್ ಕೊಡ್ತದೆ. ಈ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೇನೆ. ಲಿಂಕ್ ಬೇಕು ಅಂತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ತಿಳಿಸಿ, ಖಂಡಿತ ಅಪ್ಲೋಡ್ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ ಈ ಐಡಿಯಾ ನಿಮಗೆ ಯಾವ ರೀತಿ ಯೂಸ್ಫುಲ್ ಆಯಿತು ಅಂತ ಕೂಡ ತಿಳಿಸಿ. ಟೋಟಲ್ ಕಾಸ್ಟ್ ಎಷ್ಟಾಯಿತು ಅಂತ ಹೇಳಿ ಕಮೆಂಟಲ್ಲಿ ಹಾಕ್ತೇನೆ, ಚೆಕ್ ಮಾಡ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.